ಕಾಡಲ್ಲಿ ಕೂತು ಲೂಟಿ ಹೊಡೆಯುವವರ ಬಗ್ಗೆ ನಾಡಲ್ಲಿ ಎಸಿ ಕಚೇರಿಯಲ್ಲಿರುವವರಿಗೆ ಹೇಗೆ ಗೊತ್ತಾಗಬೇಕು ಹೇಳಿ? ಹಾಗಾಗಿ ನಮ್ಮ ನಾಡಿನ ವಲಯ ಅಧಿಕಾರಿಗಳು ಬಿಂದಾಸಾಗಿ ಹಗಲು ದರೋಡೆ ಮಾಡ್ತಿರೋದು. ಇನ್ನು ನಮ್ಮ ಸರ್ಕಾರವು ಪ್ರತಿ ವರ್ಷ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಅನುದಾನನ ಕಣ್ಮುಚ್ಚಿ ಬಿಡುಗಡೆ ಮಾಡ್ತಾ ಇದೆ. ಆದರೆ ಅದರ ಸದ್ಬಳಕೆ ಆಗ್ತಿದೆಯಾ ಇಲ್ವಾ ಅಂತ ಒಂದು ಕ್ಷಣ ಯೋಚಿಸುವಷ್ಟು ಪುರ್ಸೊತ್ತು ನಮ್ಮ ಅರಣ್ಯ ಸಚಿವರಿಗೂ ಇಲ್ಲ, ಮೇಲಾಧಿಕಾರಿಗಳಿಗೂ ಇಲ್ಲ. ಹಾಗಾಗಿ ಈ ಅಧಿಕಾರಿಗಳು ಕಾಡಿಗೆ ಬೆಂಕಿ ಹಚ್ಚಿ ಮಜಾ ಮಾಡ್ತಿದ್ದಾರೆ ಗೊತ್ತಾ? ನಿಮಗೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ? ನಾವು ಪಗಾರ 3,500 ರೂಪಾಯಿ ಕೊಡ್ತೀವಿ. 3,500 ಸಂಬಳನ? ಅಷ್ಟೇನಾ? ಅಷ್ಟೇ ಕೊಡ್ತೀವಿ. 3,500 ಹೆಂಗೆ ಕೈ ಕೊಡ್ತಾರಾ ಬ್ಯಾಂಕಿಗೆ ಹಾಕ್ತಾರಾ? ನಮಗೆ ಕೈಗೆ ಕೊಡ್ತಾರೆ. ಕೈಗೆ ಕೊಡ್ತಾರಾ? ಎಷ್ಟು ಕೊಡ್ತಾರೆ ನಿಮ್ಮ ಪಗಾರನ? ನಮ್ಗೆ ಮೊದಲು 3,500 ಕೊಡ್ತಿದ್ರಿ, ಈಗ 4 ಎಷ್ಟು? 4 ಅಂದ್ರೆ 4,000 ಕೊಡ ತಿಂಗಳ 4,000 ಕೊಡ್ತಾರ. ಎಷ್ಟು ಜನ ಅದೇ ಟೋಟಲ್ ಈ ರೂಟ್ನ್ಯಾಗ? ಈ ರೂಟ್ನಾಗ್ರಿ ನಾನು ನಮ್ಮ ಹುಡುಗ ಇಬ್ಬರೇ. ಕೇಳಿದ್ರ? ಇದು ಧಾರವಾಡ ವಲಯದಲ್ಲಿ ದುಡಿಯುತ್ತಿರೋ ವಾಚರ್ಗಳು ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಬಿಚ್ಚಿಟ್ಟ ಸಂಬಳ ರಹಸ್ಯ. ಪಾಪ ದಿನ ಇಡೀ ಕಾಡಲ್ಲಿ ದುಡಿಯೋ ವಾಚರ್ಗಳಿಗೆ ವಲಯ ಅರಣ್ಯಾಧಿಕಾರಿ ಪರಿಮಳ ಕೊಡುತ್ತಿರೋದು ಬರೀ 2,000 ರಿಂದ 4,000 ರೂಪಾಯಿ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ಇಲ್ಲಿ? 12 ವರ್ಷ. 12 ವರ್ಷ ಆಯ್ತು. ನಿಮಗೆ ಪಗಾರ ಎಷ್ಟು ಕೊಡ್ತಾರ? ಪಗಾರ? ಹಾಂ, 4,000 ಕೊಡ್ತಾರ. ಯಾರು ಕೊಡ್ತಾರ? ಫಾರೆಸ್ಟರ್ ಕೊಡ್ತಾರ. ಆದ್ರೆ ಸರ್ಕಾರ ಈ ವಾಚರ್ಗಳಿಗೆ ಬಿಡುಗಡೆ ಮಾಡೋ ಸಂಬಳ ಎಷ್ಟು ಗೊತ್ತಾ? ದಿನಕ್ಕೆ 256.04 ಅಂದ್ರೆ ತಿಂಗಳಿಗೆ 8,030 ರೂಪಾಯಿ. ಇನ್ನು ವಲಯ ಅಧಿಕಾರಿಗಳು ಈ ಬಡಪಾಯಿಗಳ ಸಂಬಳ ಅಷ್ಟೇ ನುಂಗುತ್ತಿಲ್ಲ, ಬದಲಾಗಿ ಹೆಚ್ಚು ಹೆಚ್ಚು ವಾಚರ್ಗಳು ತಮ್ಮಲ್ಲಿ ದುಡಿಯುತ್ತಿದ್ದಾರೆ ಅಂತ ತಪ್ಪು ಲೆಕ್ಕ ತೋರಿಸಿ ನಕಲಿ ಹೆಬ್ಬೆಟ್ಟು ಸಹಿ ಹಾಕಿಸಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಿದ್ದಾರೆ. ಇದಕ್ಕೆ ಪೂರಕವಾದ ದಾಖಲೆಗಳು ನಮಗೆ ಸಿಕ್ಕಿವೆ. ಅರಣ್ಯ ಇಲಾಖೆಯಲ್ಲಿ ಕ್ಯಾಜುವಲ್ ಲೇಬರ್ ಅಂತ ತಗೋತಾರೆ. ಆ ಕ್ಯಾಜುವಲ್ ಲೇಬರಲ್ಲಿ ಸುಮಾರು ಒಂದು ವಿಲಯದಲ್ಲಿ 150 ಜನ ಇರ್ತಾರೆ. ಆ 150 ಜನರಲ್ಲಿ ಕೇವಲ ತೋರಿಸಿದ್ದು 50 ಜನರು ಮಾತ್ರ. ಅಂಕಿಅಂಶಗಳಲ್ಲಿ 150, ತೋರಿಸ್ತಕ್ಕಂಥದ್ದು 50 ಮಾತ್ರ. ಅದರಲ್ಲಿ ಇನ್ನೂ ಒಂದು ವಿಷಯ ಅಂದರೆ ಅವರಿಗೆ ಕೊಡ್ತಕ್ಕಂಥ ಸಂಬಳ ಕೇವಲ 4,000 ರೂಪಾಯಿ. ಸುತ್ತೋಲೆ ಪ್ರಕಾರ ಗೆಜೆಟ್ ಪ್ರಕಾರ ಕೊಡ್ತಕ್ಕಂಥ ಅಮೌಂಟು 8,000 ರೂಪಾಯಿ. ಆದರೆ ಇವರು ಕೇವಲ 4,000 ರೂಪಾಯಿ ಕೊಡ್ತಾರೆ. ಕ್ಯಾಜುವಲ್ ಲೇಬರ್ ಮುಖಾಂತರ ಸುಮಾರು 10 ಲಕ್ಷ ರೂಪಾಯಿ ಅಕ್ರಮವಾಗಿ ಹಣವನ್ನು ಅಧಿಕಾರಿಗಳು ಈ ಕ್ಯಾಜುವಲ್ ಲೇಬರ್ ಹೆಸರಿನಲ್ಲಿ ಪಡ್ಕೋತಾರೆ. ನಮ್ಮ ತನಿಖೆಯಲ್ಲಿ ಬಯಲಾದ ಇನ್ನೊಂದು ಭಯಾನಕ ಸಂಗತಿ ಏನು ಗೊತ್ತಾ? ಇದು ಧಾರವಾಡ ವಲಯ ಮಾತ್ರವಲ್ಲ, ರಾಜ್ಯದ ಹೆಚ್ಚಿನ ವಲಯಗಳಲ್ಲೂ ಇದೇ ರೀತಿ ಸಂಬಳ ಗೋಲ್ಮಾಲ್ ನಡೆಯುತ್ತಿದೆ ಅನ್ನೋದು. ನಾಯಿ ಎಂಜಲು ತಿಂತಾರೆ. ನಮ್ಮ ನಾಡಿನ ಕೆಲ ವಲಯ ಅರಣ್ಯಾಧಿಕಾರಿಗಳು ಹಣಕ್ಕಾಗಿ ಎಂಥ ಕೀಳುಮಟ್ಟಕ್ಕೂ ಇಳಿತಾರೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಕೊಡ್ತೀನಿ ಬನ್ನಿ. ನಾವು ಧಾರವಾಡದಲ್ಲಿರೋ ಗೊಂಗರಗಟ್ಟಿ ಶ್ರೀಗಂಧ ತೋಟಕ್ಕೆ ಭೇಟಿ ಕೊಟ್ವಿ. ಅಲ್ಲಿ 2 ನಾಯಿಗಳಿದ್ವು. ಆ ನಾಯಿಗಳ ಸ್ಥಿತಿ ನೋಡಿ ಅಯ್ಯೋ ಪಾಪ ಅನ್ನಿಸ್ತಿತ್ತು. ನಾವು ಆ ನಾಯಿಗಳ ಬಗ್ಗೆ ಅಲ್ಲಿನ ವಾಚರ್ಗಳಲ್ಲಿ ವಿಚಾರಿಸಿದಾಗ ಗೊತ್ತಾಯ್ತು ಅವು ಸರ್ಕಾರಿ ನಾಯಿಗಳು ಅಂತ. ಅಂದ್ರೆ ತೋಟ ಕಾಯೋದಕ್ಕೆ ಸರ್ಕಾರವೇ ನಿಯೋಜಿಸಿರುವ ನಾಯಿಗಳು. ಇವುಗಳ ಪಾಲನೆ ಪೋಷಣೆಗೆ ಸರ್ಕಾರ ಪ್ರತಿ ತಿಂಗಳು 9,000 ರೂಪಾಯಿ ಕೊಡುತ್ತಂತೆ. ಆದ್ರೆ ಈ ನಾಯಿಗಳು ಮಾತ್ರ ಸಾಯೋ ಸ್ಥಿತಿಯಲ್ಲಿವೆ. ಇವುಗಳಿಗೆ ಮಾತ್ರ ಬರೀ ಗಂಜಿ ನೀರು ಕೊಡ್ತಿದ್ದಾರೆ. ಅವುಗಳ ಹೆಸರಲ್ಲಿ ಬಿಡುಗಡೆಯಾಗುವ ಹಣವನ್ನು ಮಾತ್ರ ಅಧಿಕಾರಿಗಳು ನುಂಗಿ ಹಾಕ್ತಿದ್ದಾರೆ. ಪಾಪಿಗಳು. ಗುಂಡಿ ತೋಡು ಮಜಾ ಮಾಡು. ವಲಯ ಅಧಿಕಾರಿಗಳಿಗೆ ಗಿಡ ನೆಡೋ ಕಾರ್ಯಕ್ರಮ ಅಂದ್ರೆ ಹಬ್ಬ. ಯಾಕಂದ್ರೆ ಅದೇ ಜಾಗ ಅದೇ ಗುಂಡಿ, ಆದ್ರೆ ಹೊಸ ಸಸಿಗಳಷ್ಟೇ. ಈ ಅಧಿಕಾರಿಗಳು ಯಾವ ರೀತಿ ಗಿಡ ನೆಡೋ ನಾಟಕ ಆಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇದು ಧಾರವಾಡ ಅರಣ್ಯ ವಲಯದಲ್ಲಿರುವಂಥ ವೆಂಕಟಾಪುರದ ಮೀಸಲು ಅರಣ್ಯ ಪ್ರದೇಶ. ಈ ಪ್ರದೇಶದಲ್ಲಿ ಈಗ ಇವರು ಪ್ಲಾಂಟೇಶನ್ ಮಾಡಕ್ಕೆ ಹೊರಟಿದ್ದಾರೆ. ಯಾವ ರೀತಿ ತೋಡ್ತಾರಂದ್ರೆ ಅದು ಗುಂಡಿನೋ ಅಥವಾ ನೀರು ಹೋಗುವಂಥ ಸಣ್ಣ ತೋಡೋ ಅಂತ ಏನೂ ಗೊತ್ತಾಗಲ್ಲ. ಆ್ಯಕ್ಚುಲಿ ಇಲ್ಲಿ ನೀಟಾಗಿ ಪಿಟ್ಗಳನ್ನು ಮಾಡಬೇಕು, ಪಕ್ಕದಲ್ಲಿ ನೀರು ನಿಲ್ಲಕ್ಕೆ ಆಚೀಚೆ ಗುಂಡಿಗಳನ್ನು ಮಾಡಬೇಕು, ಆಮೇಲೆ ಇಲ್ಲಿ ಗಿಡಗಳನ್ನು ನೆಡಬೇಕು.
ಇಲ್ಲಿ ಏನಿಲ್ಲ, ಯಂತ್ರದ ಮೂಲಕ ಹಾಗೆ ಎಳ್ಕೊಂಡು ಹೋಗಿದ್ದಾರೆ, ಅದೊಂದು ಗುಂಡಿ ಥರ ಮಾಡಿದ್ದಾರೆ. ಇನ್ನು ಕಾಟಾಚಾರಕ್ಕೆ ಇಲ್ಲನ್ನ ಗಿಡಗಳನ್ನು ನೆಡ್ತಾರೆ. ಇಲ್ಲಿ ಒಂದು ಗಿಡ ನೆಡಕ್ಕೆ 20 ರಿಂದ 30 ರೂಪಾಯಿ ಸರ್ಕಾರದಿಂದ ಅನುದಾನ ಪಡಿತಾರೆ. ಸೊ ಇವರು ಈ ರೀತಿ ಲಕ್ಷಾನುಗಟ್ಟಲೆ ಗಿಡಗಳನ್ನು ನೆಟ್ಟಿದ್ದೀವಿ ಅಂತಾರೆ, ಅದೇ ರೀತಿ ಹಣನ ಬಾಚ್ಕೊಂಡು ಬಿಡ್ತಾರೆ. ಆದರೆ ಇಲ್ಲಿ ಗಿಡ ನೆಡೋದು ಬಿಡಿ, ಒಂದೇ ಒಂದು ಗಿಡ ಬದುಕಿರುವಂಥ ಕುರುಹುಗಳು ಸಿಗಲ್ಲ. ಮುಂದಿನ ವರ್ಷ ಮತ್ತೆ ಇದೇ ಹೊಂಡಕ್ಕೆ ಮತ್ತಷ್ಟು ಗಿಡಗಳನ್ನು ನೆಡ್ತಾರೆ, ಮತ್ತಷ್ಟು ಸರ್ಕಾರದ ಬೊಕ್ಕಸದಿಂದ ಹಣನ ಬಾಚ್ಕೊಳ್ತಾನೆ ಇರ್ತಾರೆ. ಈ ರೀತಿ ಕಾಟಾಚಾರಕ್ಕೆ ಹೆಕ್ಟೇರುಗಟ್ಟಲೆ ಗುಂಡಿಗಳನ್ನ ಮಾಡಿದ್ದಾರೆ. ಇಲ್ಲಿ ಗಿಡ ನೆಟ್ಟು ಮರ ಬೆಳೆಸೋ ಕಾಳಜಿಯಂತೂ ಅಧಿಕಾರಿಗಳಿಗೆ ಖಂಡಿತ ಇಲ್ಲ. ನರ್ಸರಿಯಲ್ಲೂ ನಕರ. ಅರಣ್ಯ ಅಧಿಕಾರಿಗಳು ಗಿಡ ಬೆಳೆಸೋದ್ರಲ್ಲೂ ಮೋಸ ಮಾಡ್ತಾರೆ. ಇವರು ಅರಣ್ಯದಿಂದಲೇ ಅಕ್ರಮವಾಗಿ ಮರಳು ಮಣ್ಣು ತರ್ತಾರೆ. ಇನ್ನು ಅಕ್ಕಪಕ್ಕದ ಊರಿಂದ ಉಚಿತವಾಗಿ ಗೊಬ್ಬರನೂ ತಗೋತಾರೆ. ಆದ್ರೆ ಇದೆಲ್ಲವನ್ನು ಕಾಸು ಕೊಟ್ಟೆ ತಂದಿದ್ದು ಅಂತ ಬಿಲ್ ಮಾಡ್ತಾರೆ. ಇನ್ನು ನರ್ಸರಿಯಲ್ಲಿ ದುಡಿಯೋ ಸಿಬ್ಬಂದಿಗೆ ಸರ್ಕಾರ ದಿನಕ್ಕೆ 259 ರೂಪಾಯಿ ಸಂಬಳ ಬಿಡುಗಡೆ ಮಾಡುತ್ತೆ. ಆದ್ರೆ ಭ್ರಷ್ಟ ವಲಯ ಅಧಿಕಾರಿಗಳು ಮಹಿಳೆಯರಿಗೆ ದಿನಕ್ಕೆ ಬರೀ 100-120, ಪುರುಷರಿಗೆ 150 ರಿಂದ 200 ರೂಪಾಯಿ ಮಾತ್ರ ಕೊಡ್ತಾರೆ. ಮತ್ತೆ ಗಂಡಸರಿಗೆ ನಿಮ್ಗೆ 130. ಅಷ್ಟೇ ಅಲ್ಲ, ಇಲ್ಲೂ ಹೆಚ್ಚೆಚ್ಚು ಸಿಬ್ಬಂದಿ ಸಂಖ್ಯೆ ತೋರಿಸಿ ಲಕ್ಷಾಂತರ ರೂಪಾಯಿ ಗುಳುಂ ಮಾಡ್ತಾರೆ. ಬಿಲ್ ಗೋಲ್ಮಾಲ್ ಕಮಾಲ್. ಇಷ್ಟೆಲ್ಲ ಹಣ ಲೂಟಿ ಹೊಡೆಯೋ ಅಧಿಕಾರಿಗಳು ನಕಲಿ ಬಿಲ್ ತಯಾರಿಸಿ ಬಿಲ್ ಗೋಲ್ಮಾಲು ಮಾಡ್ತಾರೆ. ಕಚೇರಿಯಲ್ಲಿ ಕೂತು ಬೇರೆ ಬೇರೆ ಕಂಪನಿಗಳ ನಕಲಿ ಬಿಲ್ ಸೃಷ್ಟಿಸುತ್ತಾರೆ. ಅದನ್ನ ತಾವು ಮಾಡದೇ ಇರೋ ಕೆಲಸಕ್ಕೆ ಬಿಲ್ ತೋರಿಸಿ ಭರ್ಜರಿ ಹಣ ಹೊಡಿತಾರೆ. ರಕ್ಷಕರೇ ಭಕ್ಷಕರಾಗಿದ್ದಾರೆ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಇದು ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಅರಣ್ಯ ಇಲಾಖೆಯ ನರ್ಸರಿ ಪಕ್ಕದ ಕೊಂಪೆಯಲ್ಲಿ ಕಂಡುಬಂದ ದೃಶ್ಯ. ಗಿಡಗಳನ್ನು ಅಧಿಕಾರಿಗಳು ಈ ರೀತಿ ಯಾಕೆ ಎಸೆದಿದ್ದಾರೆ ಗೊತ್ತಾ? ತಮ್ಮ ತಪ್ಪು ಮುಚ್ಚಿ ಹಾಕಲು. ಬಾಗೇಪಲ್ಲಿ ವಲಯ ಅರಣ್ಯಾಧಿಕಾರಿ ಗುಡ್ಡಗಾಡಲ್ಲಿ ಲಕ್ಷಾಂತರ ಗಿಡ ನೆಟ್ಟು ಬೆಳೆಸಿದ್ದೀನಿ ಅಂತ ನಕಲಿ ಬಿಲ್ ತೋರಿಸಿ ಸರ್ಕಾರದಿಂದ ಈಗಾಗಲೇ ಲಕ್ಷಾಂತರ ರೂಪಾಯಿ ಲಪಟಾಯಿಸಿದ್ದಾರೆ. ಆದರೆ ಅಸಲಿಗೆ ಆ ಗಿಡಗಳು ನರ್ಸರಿಯಲ್ಲೇ ಕೊಳೆಯುತ್ತಿದ್ದವು. ಇವುಗಳು ಹೀಗೆ ಇದ್ರೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವುಗಳನ್ನ ನಿರ್ದಾಕ್ಷಿಣ್ಯವಾಗಿ ಹಾಳು ಕೊಂಪೆಗಳಲ್ಲಿ ಎಸೆಯಲಾಗಿದೆ. ಈ ಬಗ್ಗೆ ಲೋಕಾಯುಕ್ತಕ್ಕೂ ದೂರು ಸಲ್ಲಿಕೆಯಾಗಿತ್ತು. ಇದರಿಂದ ಹೆದರಿದ ಅಧಿಕಾರಿಗಳು ಹಾಳು ಕೊಂಪೆಯಿಂದಲೂ ಗಿಡಗಳನ್ನು ಸಾಗಿಸಿ ಸುಟ್ಟು ಹಾಕಿದ್ದಾರೆ. ಇದಕ್ಕೆ ಪೂರಕವಾದ ಸಾಕ್ಷಿ ನಮ್ಮ ತನಿಖೆ ವೇಳೆ ಸಿಕ್ಕಿದೆ. ಇವರ ಈ ದುಷ್ಕೃತ್ಯಕ್ಕೆ ಎಂಥ ಶಿಕ್ಷೆ ಕೊಟ್ಟರೂ ಕಡಿಮೆನೆ. ಯಬ್ಬ, ಎಂಥ ಮೋಸ ನೋಡ್ರಿ. ಜನ ಪ್ರಾಮಾಣಿಕವಾಗಿ ಕಟ್ಟೋ ತೆರಿಗೆ ಹಣವನ್ನ ಈ ಅಧಿಕಾರಿಗಳು ಬಿಂದಾಸಾಗಿ ಲೂಟಿ ಹೊಡಿತಿದ್ರೆ ನಮ್ಮ ಅರಣ್ಯ ಸಚಿವರು ಕೈ ಕಟ್ಟಿ ಕುಳಿತಿದ್ದಾರೆ. ಅವರಿಗೆ ನಾಚಿಕೆ ಆಗ್ಬೇಕು. ಇನ್ನು ಈ ಅಧಿಕಾರಿಗಳು ನಡೆಸೋ ನಾಚಿಕೆಗೇಡಿನ ಹಗರಣದ ಇನ್ನಷ್ಟು ಝಲಕ್ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.